ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಧ್ಯಾ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊತಾ ಇದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಗೊತ್ತಿರೋರ ಮನೇಲಿ ಅರ್ಶಿನ ಕುಂಕುಮ ಇತ್ತು. ಇವತ್ತು ಅವ್ರ ಮನೇಲಿ ಪೂಜೆ ಮಾಡಿದ್ರಂತ ಅರ್ಶಿನ ಕುಂಕುಮ ಕರೆದಿದ್ರು. ಫಸ್ಟ್ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಊಟಕ್ಕೆ ಕೂತ್ಕೊಂಡಿದ್ದು. ಊಟ ಎಲ್ಲ ಆದಮೇಲೆ ಅರ್ಶಿನ ಕುಂಕುಮನ ಕೊಟ್ಟರು. ಅದನ್ನು ತೊಗೊಂಡ್ಬಿಟ್ಟು ಅವ್ರ ಜೊತೆ ಒಂದು ಸೆಲ್ಫಿ ತೊಗೊಂಡು ಮನೆಗೆ ಬಂದಿದ್ದು. ಅದಾದಮೇಲೆ ಸಂಜೆ, ಇವತ್ತು ನಮ್ಮ ಫ್ರೈಡೇ ಅಲ್ವಾ, ನಮ್ಮ ಮನೆಯವ್ರ ರಜೆ ಇರುತ್ತೆ. ಅದಾದಮೇಲೆ ಅವ್ರ ಫ್ರೆಂಡ್ ಮನೆಗೆ ಹೋಗೋಕ್ಕಿತ್ತು. ಅವ್ರ ಮನೇಲಿ ಗಣಪತಿನ ಕೂಡಿಸಿದ್ರು. ಮಹಾರಾಷ್ಟ್ರ ಕಡೆ ಈ ಒಂದು ಟೈಮಲ್ಲಿ ಗಣಪತಿನ ಕೂಡಿಸ್ತಾರೆ. 1.5 ದಿನಕ್ಕೆ ಇಲ್ಲ 2.5 ದಿನಕ್ಕೆ ಹಂಗೆ ಕೂಡಿಸ್ತಾರೆ. ಸೊ ನನ್ನ ಮಗಳು ಬರೋಕ್ಕೆ 6:30 ಆಗುತ್ತೆ ಸ್ಕೂಲಿಂದ. ಅವಳು ಬಂದಮೇಲೆ ಹೋಗಿದ್ದು. ಹೋಗೋ ಟೈಮಲ್ಲಿ ಬರೀ ಕೈಲಿ ಹೋದರೆ ಚೆನ್ನಾಗಿರೋದಿಲ್ಲಲ್ವ. ಅದಕ್ಕೋಸ್ಕರ ದೇವ್ರಿಗೆ ಇಷ್ಟ ಅಂತೇಳ್ಬಿಟ್ಟು ಮೋದಕು ಮತ್ತು ಬಾಳೆಹಣ್ಣು ತೊಗೊಂಡು ಹೋದೆ. ಹೋಗ್ಬಿಟ್ಟು ಅರ್ಶಿನ ಕುಂಕುಮನ ಹಚ್ಚಿ ಬಪ್ಪನಿಗೆ ಮತ್ತು ಕೈಯಲ್ಲಿ ಒಂದು ಮೋದಕ ಇಟ್ಟು ಬಾಳೆಹಣ್ಣು ಕೆಳಗಡೆ ಇಟ್ಟು ಆರತಿಯನ್ನು ಮಾಡಿದ್ವಿ ನಾವು. ಅವರು ಆರತಿ ಆದಮೇಲೆ ಊಟಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ರು. ಅಲ್ಲಿವರೆಗೂ ನನ್ನ ಮಗಳು ಚಿಕ್ಕವಳು ಅಳು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾಳೆ ಅಂತೇಳ್ಬಿಟ್ಟು ರೂಮಲ್ಲಿ ಮಕ್ಕಳು ಆಟ ಆಡ್ತಾಯಿದ್ರು. ಅಲ್ಲಿ ಕರ್ಕೊಂಡೋಗಿ ಕೂಡಿಸ್ದೆ. ನಿಮ್ಗೆ ತೋರಿಸ್ತೀನಿ ನೋಡಿ ಅಳೋದು. ಆ ಮಕ್ಳ ಹತ್ರ ಬೇಡಿದ್ಲು ಆಟ ಆಡೋಕ್ಕೆ. ಮಕ್ಕಳು ಆದರೂ ಕೊಟ್ಟರು. ಪಾಪ ಇರೋದೆಲ್ಲ ನನಗೆ ಬೇಕಂತಾಳೆ ನೋಡಿ. ಅವಳ ಕೆಲಸನೇ ಅದೇ ರೀ, ಎಲ್ಲಿ ಹೋದರೂ ಅಳ್ತಾಳೆ. ಏನು ಮಾಡೋದು. ಮತ್ತು ಫೈನಲಾಗಿ ಆಟ ಆಡ್ಕೊಂಡು ಹಂಗೂ ಹಿಂಗೂ ಸುಮ್ಮನಾದ್ಲು, ಆಟ ಆಡಿದ್ಲು. ಮತ್ತು ಊಟಕ್ಕೆ ರೆಡಿ ಮಾಡಿ ಕರೆದ್ರು. ಡೈರೆಕ್ಟಾಗಿ ನನ್ನ ಮಗಳು ಚಿಕ್ಕವಳು ಏನು ಮಾಡಿದ್ಲು, ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಕೂತ್ಕೊಂಡ್ಬಿಟ್ಲು. ನನಗೆ ಟೆನ್ಷನ್ ಆಗಿಬಿಡ್ತು. ನಮ್ಮ ಮನೆಯವ್ರು ಹೇಳಿದ್ರು ಊಟ ಮಾಡಿಸೋಣ ಅವಳಿಗೆ ಅಂತ. ನಾನು ಮಾಡ್ತಾ ಅವಳಿಗೂ ಹಂಗೆ ಊಟ ಮಾಡಿಸ್ದೆ. ಅವ್ರು ಮಹಾರಾಷ್ಟ್ರದವರು. ಊಟ ತುಂಬ ಚೆನ್ನಾಗಿತ್ತು, ಸಿಂಪಲ್ಲಾಗಿ ಮಾಡಿದರು. ಅದಾದಮೇಲೆ 9:40 ಆಯಿತು ಮನೆ ಕಡೆ ಬಂದಿದ್ದು. ಬರ್ತಾ ದಾರಿನಲ್ಲಿ ದೇವರಿಗೆ ಹೂವು ಮತ್ತು ಹಾಲು ತೊಗೊಂಡು ಬಂದಿದ್ದು. ಶನಿವಾರ ಹೂ ಎಕ್ಸಿ ಪೂಜೆ ಮಾಡ್ಬೇಕಂತೇಳ್ಬಿಟ್ಟು ಹೂವೆಲ್ಲ ತೊಗೊಂಡು ಮನೆಗೆ ಬಂದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.